ಮಕ್ಕಳೇ, ಇವತ್ತು ನಾನು ನಿಮಗೆ ಒಬ್ಬ ಟೋಪಿ ಮಾರೋವನ ಕತೆ ಹೇಳ್ತೀನಿ. ಕೇಳ್ತೀರಾ? ಎಸ್. ಒಂದೂರಲ್ಲಿ ಒಬ್ಬ ಟೋಪಿ ಮಾರಬೇಕು ಅಂತ ಸಂತೆಗೆ ಹೋಗ್ತಾ ಇದ್ದ. ಮಧ್ಯದಲ್ಲಿ ಅವನಿಗೆ ತುಂಬ ಸುಸ್ತಾಯಿತು. ಅವನೊಂದು ಮರದ ಕೆಳಗಡೆ ಮಲ್ಕೊಂಡ. ಆ ಮರದ ಮೇಲ್ಗಡೆ ತುಂಬ ಕೋತಿಗಳಿದ್ವು. ಗೊತ್ತಲ್ಲ ಕೋತಿ ಅಂದರೆ. ಸೊ ಅವೆಲ್ಲ ಟೊಪ್ಕಿನ ತೊಗೊಂಡ್ಬಿಟ್ಟು ಆ ಕ್ಯಾಪ್ನ ತಲೆ ಮೇಲೆ ಹಾಕ್ಕೊಂಡು ಕೂತ್ಕೊಂಡಿದ್ವು. ಇವನು ಎಷ್ಟು ಮಾಡಿದ್ರು ಕ್ಯಾಪ್ನ ವಾಪಸ್ ಕೊಡಲೇ ಇಲ್ಲ ಟೋಪಿಗಳನ್ನು. ಇವನು ಹೇಗೆ ಮಾಡ್ತಾನೆ ಹಾಗೇ ಮಾಡ್ತಿದ್ವು ಮಂಗಗಳು. ಸೊ ಅವನೇನು ಮಾಡ್ದ, ಒಂದು ಉಪಾಯ ಮಾಡ್ದ. ತನ್ನ ತಲೆ ಮೇಲಿನ ಟೋಪಿ ತೆಗೆದು ತನ್ನ ಬುಟ್ಟಿಗೆ ಹಾಕಿಬಿಟ್ಟ. ಸೊ ಅವಾಗೆಲ್ಲ ಕೋತಿಗಳು ಏನು ಮಾಡಿದ್ವು, ತಮ್ಮ ತಲೆ ಮೇಲಿನ ಟೋಪಿ ತೆಗೆದುಬಿಟ್ಟು ಅಲ್ಲಿ ಕೆಳಗಡೆ ಎಸ್ದುಬಿಟ್ವು. ಸೊ ಬೇಗ ಬೇಗ ಅದನ್ನೆಲ್ಲ ತಗೊಂಡ್ಬಿಟ್ಟು ಅವನು ಸಂತೆಗೆ ಮಾರಲಿಕ್ಕೆ ಹೊರಟ. ಮಕ್ಕಳೇ, ಈ ಕಥೆಯ ನೀತಿ ಏನು ಗೊತ್ತಾ? ನೀವು ಜಾಣರಾಗಿದ್ದರೆ ಎಂತಹ ಅಪಾಯ ಸಮಯದಲ್ಲೂ ಸಹ ನೀವು ಪಾರಾಗಿ ಬರಬಹುದು. ಥ್ಯಾಂಕ್ ಯು.